ನೋಡಿ, ರೈತರು ತಿನ್ನೋ ಅನ್ನ ರೋಡಲ್ಲಿ, ಅದೇ ಅಧಿಕಾರಿಗಳು ಯೂಸ್ ಮಾಡೋವಂಥ ಕಂಪ್ಯೂಟರ್ಗಳು ರೋಮಲ್ಲಿ. ಇದೇ ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿ. ಒಂದು ರೈತರುಗಳಿಗೆ APMCನಲ್ಲಿ ಸರಿಯಾಗಿ ತಮ್ಮ ಜೋಳಗಳನ್ನ ಒಣಗಿಸೋದಕ್ಕೆ ಒಂದು ವ್ಯವಸ್ಥಿತವಾದಂಥ ವ್ಯವಸ್ಥೆ ಕೊಡದೇ ಇರತಕ್ಕಂತಹ ಒಂದು ರಾಜ್ಯ ಸರ್ಕಾರ ನಾಚಿಕೆ ಆಗಬೇಕು ಅವ್ರಿಗೆ. ನೋಡಿ ರೋಡಲ್ಲಿ ಯಾವ ರೀತಿ ಪಾಪ ರೈತರುಗಳು ಒಣಗಾಕೊಂಡವ್ರೆ ಅಂತ. ಏನಾದರೂ ಅಕಸ್ಮಾತ್ ಮಳೆ ಏನಾದರೂ ಬಂದರೆ ಇಲ್ಲಿರೋವಂಥ ಜೋಳ ಆಗಲಿ ಭತ್ತ ಆಗಲಿ ಯಾವುದೂ ಉಳಿಯೋದಿಲ್ಲ. ರೈತರು ಕಷ್ಟ ಯಾವುದೇ ಸರ್ಕಾರಗಳು ಅರ್ಥ ಮಾಡ್ಕೋತಾ ಇಲ್ಲ. ದಯವಿಟ್ಟು ರೈತರುಗಳು ಇನ್ನು ಮುಂದೇನಾದರೂ ಎಚ್ಚೆತ್ಕೊಳ್ಳಿ. ಒಳ್ಳೆಯ ವ್ಯಕ್ತಿಗಳನ್ನು ಆರಿಸಿ ತಗೊಬರೋದ್ರಲ್ಲಿ ಮುಂದಾಗಿ ದಯವಿಟ್ಟು ಜ್ಞಾನಿಗಳಾಗಿ ಆದಷ್ಟು ಸರ್ಕಾರಗಳಿಗೆ ಮನಮುಟ್ಟಿಸುವಂಥ ಹೋರಾಟಗಳನ್ನು ಮಾಡೋದಕ್ಕೆ ದಯವಿಟ್ಟು ರೈತ ಯುವಕರುಗಳು ಹಾಗೂ ರೈತರುಗಳು ದಯವಿಟ್ಟು ಮುಂದೆ ಬರಬೇಕು. ಹಾಗೆ ಇದು ಎಲ್ಲಿ ಅಂತ ಅಂದರೆ ದಾವಣಗೆರೆ APMC. ನೋಡಿ, ರೈತರುಗಳು ಪಾಪ ರೋಡಲ್ಲಿ ಹಾಕ್ಕೊಂಡವ್ರೆ. ಅವ್ರಿಗೊಂದು ವ್ಯವಸ್ಥಿತವಾದಂಥ ಒಂದು ಸ್ಥಳ ಇಲ್ಲ. ಇವ್ರಿಗೆ ದೊಡ್ಡ ದೊಡ್ಡ ಆಫೀಸ್ಗಳು ಕಟ್ಕೊಳ್ಳೋದಕ್ಕೆ, ದೊಡ್ಡ ಫ್ಲೇವರ್ಗಳು ಮಾಡಿ ರೋಡ್ಗಳು ಮಾಡೋದಕ್ಕೆ, ದೊಡ್ಡ ಹೈವೇಗಳು ಮಾಡಿ ಟೋಲ್ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಇವ್ರ ಹತ್ರ ಹಣ ಐತೆ. ಅದೇ ರೈತ ತಿನ್ನೋಂಥ ರೈತ ಬೆಳೆದಿರ್ತಕ್ಕಂಥ ಅನ್ನನ ಸೇಲ್ ಮಾಡೋದಕ್ಕೆ ಅಥವಾ ಆರಿಸೋದಕ್ಕೆ ಒಂದು ಕಣದ ವ್ಯವಸ್ಥೆ ಮಾಡಿಕೊಡೋಂಥ ಒಂದು ಯೋಗ್ಯತೆ ಇಲ್ಲ. ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಜನಗಳು, ರೈತರುಗಳು ಸಹ ಅರ್ಥ ಮಾಡ್ಕೋಬೇಕು. ನೀವು ಆರಿಸಿ ತರುವಂಥ ನಾಯಕರನ್ನ ದಯವಿಟ್ಟು ಒಳ್ಳೆಯ ಅತ್ಯುತ್ತಮವಾದಂಥ ನಿಮ್ಮ ಮಾತನ್ನು ಕೇಳುವಂಥ ನಾಯಕರುಗಳನ್ನ ನೀವು ಆರಿಸ್ತರಬೇಕು. ದಯವಿಟ್ಟು ಇಲ್ಲಿ ನೋಡಿ, ರೋಡ್ನಲ್ಲೇ ಹಾಕ್ಕೊಂಡವ್ರೆ. ಯಾವುದೇ ವ್ಯವಸ್ಥೆ ಇಲ್ಲ ರೈತರಿಗೆ. ಅದರ ರೈತರು ಬೆಳೆದು ಕೊಡೋವಂಥ ಅನ್ನ ಮಾತ್ರ ಬೇಕು ಅವ್ರಿಗೆ. ಅದರ ರೈತರಿಗೆ ಯಾವುದೇ ರೀತಿ ಸಹಾಯ ಬೇಕಾಗಿಲ್ಲ. ದಯವಿಟ್ಟು